ಸೃಷ್ಟಿಸಿದಂಥ ಇರಾನ್ಗೆ ಈಗ ಬಿಗ್ ಶಾಕ್ ಸಿಕ್ಕಿದೆ. ರಣಭೀಕರ ಗಲ್ಫ್ ಯುದ್ಧದಲ್ಲಿ ನೌಕೆಗಳು ಢಮಾರ್. ತೈಲ ಬಿಕ್ಕಟ್ಟು ಸೃಷ್ಟಿಸಿದಂಥ ಇರಾನ್ಗೆ ಈಗ ಬಿಗ್ ಶಾಕ್ ಸಿಕ್ಕಿದೆ. ರಣಭೀಕರ ಗಲ್ಫ್ ಯುದ್ಧದಲ್ಲಿ ನೌಕೆಗಳು ಢಮಾರ್. ಹರ್ಮೂಜ್ನಲ್ಲಿದ್ದ 16 ಮೇನ್ ಲೇಯರ್ ನೌಕೆಗಳು ಫಿನಿಶ್ ಆಗಿವೆ. ಶತ್ರುಗಳಿಗೆ ಒಂದು ಹನಿ ತೈಲ ಸಿಗದಂತೆ ಮಾಡುತ್ತೇವೆ ಎಂದಿದ್ದ ಇರಾನ್ಗೆ ಈಗ ಶಾಕ್ ಸಿಕ್ಕಿದೆ. ಹರ್ಮೂಜ್ ಜಲಸಂಧಿ ಬಳಿ ಇದ್ದಂತಹ ನೌಕೆಗಳು ಧ್ವಂಸವಾಗಿವೆ. 16 ಮೇನ್ ಲೇಯರ್ ನೌಕೆ ಹೊಡೆದು ಹಾಕಿದಂತಹ ಅಮೆರಿಕ ಎಕ್ಸ್ಪ್ಲೋಸಿವ್ ಮೈನ್ ಅಳವಡಿಸಿದ್ರೆ ತೆರವುಗೊಳಿಸಿ, ಇಲ್ಲವಾದ್ರೆ ಇವರೆಗೆ ಕಾಣದ ರೀತಿ ದಾಳಿ ಮಾಡ್ತೇವೆ, ನೌಕೆಗಳನ್ನ ಧ್ವಂಸ ಮಾಡುವ ವಿಡಿಯೋ ರಿಲೀಸ್ ಆಗಿದೆ. ಯುದ್ಧ ನೌಕೆ ನಾಶಪಡಿಸಿದ್ದೇವೆ ಎಂದ ಯುಎಸ್ ಕಮಾಂಡ್. ಹರ್ಮೂಜ್ನಲ್ಲಿರುವ ಹಡಗುಗಳಿಗೆ ರಕ್ಷಣೆ ನೀಡುತ್ತೇವೆ, ತೈಲ ರಕ್ಷಣೆಗೆ ಬರ್ತೇವೆ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಮತ್ತೊಂದು ಕಡೆಗೆ ಟೆಹರಾನ್ ನಗರದ ಮೇಲೆ ಬಾಂಬ್ ದಾಳಿಯೂ ಕೂಡ ಆಗ್ತಿದೆ. ಇರಾನ್ ತೈಲ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿತ್ತು. ಈಗ ಈ ತೈಲ ಬಿಕ್ಕಟ್ಟಿಗೆ ಇರಾನ್ಗೆ ಬಿಗ್ ಶಾಕ್ ಸಿಕ್ಕಿದೆ. ರಣಭೀಕರ ಗಲ್ಫ್ ಯುದ್ಧದಲ್ಲಿ ನೌಕೆಗಳು ಉಡೀಸಾಗಿರುವಂತದ್ದು. ಹರ್ಮೂಜ್ನಲ್ಲಿದ್ದಂತ 16 ಮೇನ್ ಲೇಯರ್ ನೌಕೆಗಳು ಫಿನಿಶ್ ಆಗಿವೆ. ಶತ್ರುಗಳಿಗೆ ಒಂದು ಹನಿ ತೈಲಾನು ಸಿಗದಂತೆ ಮಾಡ್ತೇವೆ ಅಂದಿತ್ತು ಇರಾನ್. ಆದರೆ ಇದೇ ಮಾತಿಗೆ ಈಗ ಇರಾನ್ಗೆ ಬಿಗ್ ಶಾಕ್ ಸಿಕ್ಕಿದೆ. ಹರ್ಮೂಜ್ ಜಲಸಂಧಿ ಬಳಿ ಇದ್ದಂತಹ ನೌಕೆಗಳು ಧ್ವಂಸವಾಗಿವೆ. 16 ಮೇನ್ ಲೇಯರ್ ನೌಕೆಯನ್ನ ಅಮೆರಿಕ ಹೊಡೆದು ಹಾಕಿದೆ. ಎಕ್ಸ್ಪ್ಲೋಸಿವ್ ಮೈನ್ ಅಳವಡಿಸಿದ್ರೆ ತೆರವುಗೊಳಿಸಿ, ಇಲ್ಲವಾದ್ರೆ ಇವರೆಗೆ ಕಾಣದ ರೀತಿ ದಾಳಿ ಮಾಡುತ್ತೇವೆ, ನೌಕೆಗಳನ್ನ ಧ್ವಂಸ ಮಾಡುವಂತಹ ವಿಡಿಯೋ ರಿಲೀಸ್ ಮಾಡಿದೆ. ಜೊತೆಗೆ ಯುದ್ಧ ನೌಕೆ ವಶಪಡಿಸಿದ್ದೇವೆ ಅಂತ ಯುಎಸ್ ಕಮಾಂಡ್ ಹೇಳಿರುವಂತದ್ದು. ಹರ್ಮೂಜ್ನಲ್ಲಿರುವಂತಹ ಹಡಗುಗಳಿಗೆ ರಕ್ಷಣೆ ನೀಡುತ್ತೇವೆ, ತೈಲ ರಕ್ಷಣೆಗೆ ಬರ್ತೇವೆ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಮತ್ತೊಂದೆಡೆಗೆ ಟೆಹರಾನ್ ನಗರದ ಮೇಲೆ ಕೂಡ ಬಾಂಬ್ ದಾಳಿ ಆಗ್ತಿದೆ. ತೈಲ ಬಿಕ್ಕಟ್ಟು ಇಡೀ ಜಗತ್ತಿನಾದ್ಯಂತ ಸೃಷ್ಟಿಗಾಕಿದೆ. ತೈಲ ಬಿಕ್ಕಟ್ಟನ್ನ ಇರಾನ್ ಸೃಷ್ಟಿಸಿದೆ. ಗಲ್ಫ್ ಯುದ್ಧಗಳಲ್ಲಿ ನೌಕೆಗಳು ಈಗ ಡಮಾರ್ ಆಗಿರುವಂಥದ್ದು. ತೈಲ ಬಿಕ್ಕಟ್ಟನ್ನ ಸೃಷ್ಟಿಸಿದಂಥ ಇರಾನ್ಗೆ ಬಹುದೊಡ್ಡ ಶಾಕ್ ಸಿಕ್ಕಿದೆ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಶತ್ರು ದೇಶಗಳಿಗೆ ಒಂದು ಹನಿ ತೈಲವನ್ನು ಕೊಡಲ್ಲ ಅಂದಿತ್ತು ಈಗ ಇರಾನ್. ಆದ್ರೆ ಇರಾನ್ಗೆ ಈಗ ಮತ್ತೆ ಅಮೆರಿಕ ಬಿಗ್ ಶಾಕ್ ಕೊಟ್ಟಿದೆ. ಹರ್ಮೂಜ್ನಲ್ಲಿದ್ದಂತಹ 16 ಮೇನ್ ಲೇಯರ್ ನೌಕೆಗಳು ಫಿನಿಶ್ ಆಗಿವೆ. ಶತ್ರುಗಳಿಗೆ ಒಂದು ಹನಿ ತೈಲಾನು ಸಿಗದಂತೆ ಮಾಡ್ತೇವೆ ಅಂದಿತ್ತು. ತೈಲ ಸಿಗದಂತೆ ಮಾಡುತ್ತೇವೆ ಅಂದಿದ್ದಂತಹ ಇರಾನ್ಗೆ ಇದು ಬಿಗ್ ಶಾಕ್. ಯಾಕೆಂದ್ರೆ ಆ ಒಂದು ಹರ್ಮೂಜ್ ಜಲಸಂಧಿಯಲ್ಲಿ ಇದ್ದಂಥ ನೌಕೆಗಳೆಲ್ಲವೂ ಧ್ವಂಸವಾಗಿರುವಂತದ್ದು. 16 ಮೇನ್ ಲೇಯರ್ ನೌಕೆಯನ್ನ ಹೊಡೆದು ಹಾಕಿದಂಥ ಅಮೆರಿಕ ಎಕ್ಸ್ಪ್ಲೋಸಿವ್ ಮೈನ್ ಅಳವಡಿಸಿದ್ರೆ ತೆರವುಗೊಳಿಸಿ, ಇಲ್ಲವಾದ್ರೆ ಈವರೆಗೆ ಕಾಣದ ರೀತಿಯಲ್ಲಿ ನಾವು ದಾಳಿಯನ್ನ ಮಾಡ್ತೇವೆ ಅಂದಿದೆ. ನೌಕೆಗಳನ್ನ ಧ್ವಂಸ ಮಾಡಿರುವಂತಹ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ತೈಲ ನೌಕೆಗಳನ್ನ ಧ್ವಂಸ ಮಾಡಿದಂತ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಯುದ್ಧ ನೌಕೆಯನ್ನ ನಾಶಪಡಿಸಿದ್ದೇವೆ ಅಂತ ಯುಎಸ್ ಕಮಾಂಡ್ ಹೇಳ್ತಿರುವಂತದ್ದು. ಶತ್ರುಗಳಿಗೆ ಒಂದು ಹನಿ ತೈಲ ಸಿಗದಂತೆ ಮಾಡ್ತೇವೆ ಅಂತ ಇರಾನ್ ಹೇಳಿದ್ರೆ, ಅಲ್ಲಿದ್ದಂತಹ ಮೇನ್ ಲೇಯರ್ನ 16 ನೌಕೆಗಳನ್ನ ಈಗ ಅಮೆರಿಕ ಹೊಡೆದು ಹಾಕಿದೆ, ವಿಡಿಯೋ ರಿಲೀಸ್ ಮಾಡಿದೆ. ಯುದ್ಧ ನೌಕೆಯನ್ನು ನಾಶಪಡಿಸಿದ್ದೇವೆ ಅಂತ ಯುಎಸ್ ಕಮಾಂಡ್ ಹೇಳ್ತಿರುವಂತದ್ದು. ಹರ್ಮೂಜ್ನಲ್ಲಿರುವಂತಹ ಹಡಗುಗಳಿಗೆ ರಕ್ಷಣೆ ನೀಡುತ್ತೇವೆ, ತೈಲ ರಕ್ಷಣೆಗೆ ಬರ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಮತ್ತೊಂದೆಡೆಗೆ ಟೆಹರಾನ್ ನಗರದ ಮೇಲೆ ಕೂಡ ಬಾಂಬ್ ದಾಳಿ ಆಗ್ತಿರುವಂತದ್ದು. ಸಾಕಷ್ಟು ಪ್ರಮಾಣದಲ್ಲಿ ತೈಲ ಹಾನಿ ಆಗಿರುವಂತದ್ದು. ಏಕೆಂದ್ರೆ ತೈಲ ಬಿಕ್ಕಟ್ಟನ್ನ ಇರಾನ್ ಸೃಷ್ಟಿಸಿತ್ತು. ಜೊತೆಗೆ ಶತ್ರು ರಾಷ್ಟ್ರಗಳಿಗೆ ಒಂದು ಹನಿ ತೈಲವನ್ನು ಸಿಗದಂತೆ ಮಾಡ್ತೇವೆ ಅಂತ ಕೂಡ ಹೇಳಿತ್ತು. ಆದ್ರೆ ಈಗ ಪ್ರತೀಕಾರದ ರೂಪದಲ್ಲಿ ಇದೇ ಮಾತಿಗೆ ಅಮೆರಿಕ ಎಲ್ಲ ಒಂದು 16 ಮೇನ್ ಲೇಯರ್ ನೌಕೆಗಳಿದೆ, ಎಲ್ಲವನ್ನೂ ಕೂಡ ಧ್ವಂಸ ಮಾಡಿದೆ. ಈಗ ಅಮೆರಿಕ ಎಕ್ಸ್ಪ್ಲೋಸಿವ್ ಮೇನ್ ಅಳವಡಿಸಿದ್ರೆ ತೆರವುಗೊಳಿಸಿ, ಇಲ್ಲವಾದ್ರೆ ಇವರಿಗೆ ಯಾವತ್ತೂ ನೀವು ನೋಡಿರಲ್ಲ ಆ ರೀತಿಯಾಗಿ ದಾಳಿ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ನೌಕೆಗಳನ್ನ ಧ್ವಂಸ ಮಾಡಿರುವಂತಹ ವಿಡಿಯೋ ಕೂಡ ಯುಎಸ್ ರಿಲೀಸ್ ಮಾಡಿದೆ. ಯುದ್ಧ ನೌಕೆಯನ್ನು ನಾಶಪಡಿಸಿದ್ದೇವೆ ಅಂತ ಈಗ ಯುಎಸ್ ಕಮಾಂಡ್ ಹೇಳ್ತಿರುವಂತದ್ದು. ಹಡಗುಗಳಿಗೆ ರಕ್ಷಣೆ ನೀಡ್ತೇವೆ, ತೈಲ ರಕ್ಷಣೆಗೆ ಬರ್ತೇವೆ ಅಂತ ಈ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಿರುವಂತದ್ದು.